ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದಿನಗಳಿಂದ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ದೀರಾ. ಸೊ ಅಂಥವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಈಗ ನಾನು ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ಗಳಲ್ಲೂ ಹೇಳ್ತಾ ಇರ್ತೀರಾ ಫೇಕ್ ನ್ಯೂಸ್ ಅಂತ ಹೇಳಿ. ಸೊ ಹಾಗಿಬಿಟ್ಟು ವಿತ್ ಪ್ರೂಫ್ ಕೂಡ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರಿ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ. ಸೊ ಕಳೆದ ಬಾರಿ ಕೂಡ ನಾನು ಅಪ್ಡೇಟನ್ನು ತಿಳಿಸಿದೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳಿ. ಇವತ್ತಿನ ವೀಡಿಯೋದಲ್ಲಿ ವಿತ್ ಲೈವ್ ಪ್ರೂಫ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಕಳೆದ ಬಾರಿನೇ ನಾನು ಕೆಲವೊಂದು ವೀಡಿಯೋಗಳಲ್ಲಿ ತಿಳಿಸಿದ್ದೆ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನು 2-3 ದಿನಗಳಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ. ಅದರೊಟ್ಟಿಗೆ ಮೇ ತಿಂಗಳ ಪಿಂಚಣಿ ಹಣಕ್ಕಾಗಿ ಏನು ಕಾಯ್ತಾ ಇದ್ರಿ ಅದು ಈ ಮಂತ್ ಎಂಡ್ ಒಳಗಡೆ ನಿಮಗೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಕೂಡ ಕಳೆದ ಒಂದು ವೀಡಿಯೋದಲ್ಲಿ ನಿಮಗೆಲ್ಲರೂ ಕೂಡ ಇನ್ಫಾರ್ಮೇಷನ್ ತಿಳಿಸಿದ್ದೆ. ಅದಕ್ಕೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕ್ತಾಯಿದ್ರಿ ಯಾವಾಗ ಬರುತ್ತೆ ಹೇಳಿ ಮೇಡಮ್ ಅಂತೇಳಿ. ಸೊ ನಿಮ್ಮೆಲ್ಲ ಕಾಯುವಿಕೆಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಉತ್ತರ ಇದೆ ಅಂತಲೇ ಹೇಳ್ಬೋದು. ವಿತ್ ಲೈವ್ ಪ್ರೂಫ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಆಲ್ರೆಡಿ ತಮ್ನೇಲಲ್ಲೂ ಕೂಡ ನೋಡಿರ್ತೀರ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತೇಳಿ ಕಮೆಂಟ್ಗಳು ಕೂಡ ಬಂದಿದೆ, ಅದನ್ನು ಕೂಡ ನೋಡಿರ್ತೀರ. ಈಗಾಗಲೇ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗಾಗಲೇ ಏನು ಮೇ ತಿಂಗಳ ಪೆಂಡಿಂಗ್ ಹಣ ಇತ್ತು ನಿನ್ನೆಯಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಿನ್ನೆಯಿಂದನೇ ಸಾಕಷ್ಟು ಜಿಲ್ಲೆಗಳಿಗೆ ಸಾಕಷ್ಟು ಪಿಂಚಣಿದಾರರಿಗೆ ಹಣ ಜಮೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ. ಸೊ ಆ್ಯಂಡ್ ಇವತ್ತೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಸೊ ಈಗಾಗಲೇ ಮೇ ತಿಂಗಳ ಪಿಂಚಣಿ ಹಣ ನಿನ್ನೆಯಿಂದ ಬಿಡುಗಡೆ ಆಗ್ತಿರೋದ್ರಿಂದ ಸೊ ನಿನ್ನೆ ಕೆಲವೊಂದು ಜಿಲ್ಲೆಗಳಿಗೆ ಹಣ ಹಾಕ್ತಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಹಣ ಹಾಕ್ತಾ ಇದ್ದಾರೆ. ಆ್ಯಂಡ್ ನಾಳೆ ಕೂಡ ಕೆಲವೊಂದು ಜಿಲ್ಲೆಗಳ ಹಣ ಹಾಕ್ತಾರೆ. ಸೊ ಇದೇ ರೀತಿ ಡೇ ಬೈ ಡೇ ಸ್ವಲ್ಪ ಜನರಿಗೆ ಹಣವನ್ನು ಹಾಕ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಹೊಸ CM ಬಂದಿದ್ದ ತಕ್ಷಣ ಕೆಲವೊಂದು ಯೋಜನೆಗಳನ್ನ ಆದಷ್ಟು ಬೇಗ ನಾವು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ರು. ಯಾವುದು ಸ್ಟಕ್ ಆಗಿ ಅಲ್ಲೇ ನಿಂತಿತ್ತು ಅದನ್ನು ಆದಷ್ಟು ಬೇಗ ಮುಂದಿನ ದಿನ ಅಂದರೆ ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿತ್ತು. ಸೊ ಅದರಲ್ಲಿ ಈ ಒಂದು ಮೊದಲನೇದಾಗಿ ಮೇನ್ ಆಗಿರೋಂಥದ್ದಂದರೆ ಇದು ಪಿಂಚಣಿ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಅವರು ಹೇಳಿದರು ನನ್ನ ಪಿಂಚಣಿನ ಆದಷ್ಟು ಬೇಗ ಕೂಡ ಏನು ಪೆಂಡಿಂಗ್ ಇಟ್ಕೊಂಡಿತ್ತು ಏನಿತ್ತು ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತಾ ಬರ್ತೀನಿ ಅಂತೇಳಿ ಕೂಡ ಮೀಡಿಯಾ ಮುಖಾಂತರ ಭರವಸೆ ಮಾತನ್ನು ಕೂಡ ಹೇಳಿದರು. ಸೊ ಈಗ ಅದು ಚಾಲ್ತಿಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ನಿನ್ನೆಯಿಂದ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಆ್ಯಂಡ್ ನಾಡಿದ್ದು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಸೊ ಕಂಪ್ಲೀಟಾಗಿ ಈ ಮಂತ್ ಎಂಡ್ ಆಗೋದ್ರ ಒಳಗಡೆವರೆಗೂ ಅಂದರೆ ಈ ಮಂತ್ ಎಂಡ್ವರೆಗೂ ಕೂಡ ಅವ್ರು ಟೈಮ್ ತೊಗೊಳ್ಳಲ್ಲ. ಹಬ್ಬ ಅಂದರೆ ಇನ್ನೊಂದು ವಾರ ಒಳಗಡೆ ನಿಮಗೆ ಏನು ಪಿಂಚಣಿ ಹಣ ಜಮೆ ಆಗಬೇಕಾಗಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಾನು ತಮ್ಮನೇಲಿ ಹಾಕಿದ್ದೀನಿ ಕಮೆಂಟ್ಗಳು ಬಂದಿರೋವಂಥದ್ದು. ಸೊ ನಿನ್ನೆಯಿಂದ ಈಗಾಗಲೇ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿರೋವಂಥದ್ದು. ಸೊ ನಿನ್ನೆ ಒಂದು 2-3 ಜನ ಕಮೆಂಟ್ಗಳು ಹಾಕಿದ್ದಾರೆ, ಅದನ್ನು ಕೂಡ ನನಗೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ತಮ್ಮನೇಲೇ ನಿಮಗೆ ಅಟ್ಯಾಚ್ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ವಿತ್ ಲೈವ್ ಪ್ರೂಫ್ ಕೂಡ ನಾನು ನಿಮಗೆ ಹಾಕಿರೋವಂಥದ್ದು, ಯಾವುದೇ ರೀತಿಯ ಒಂದು ಫೇಕ್ ನ್ಯೂಸ್ ಅಲ್ಲ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋವಂಥವ್ರು ಯಾರಾದರೂ ಆಗಿರ್ಬೋದು ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಮೇ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರ. ಸೊ ಅದು ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕೆ ಏನಕ್ಕೆ ಕಾರಣ ಅಂಥೇಳಿ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂದರೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ, ಅಥವಾ ಯಾವ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂಥೇಳಿ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹೆಚ್ಚಳ ಬಗ್ಗೆ ಕೂಡ ಕಳೆದ ಬಾರಿ ವಿಡಿಯೋ ಮಾಡಿ ತಿಳಿಸಿದೆ. ಅದಕ್ಕೆ ಕೂಡ ಸಾಕಷ್ಟು ಜನ ನಮಗೆ ಹೆಚ್ಚಳ ಆಗಲೇಬೇಕು, ಅಂಗವಿಕಲರಿಗೆ ಹೆಚ್ಚಳ ಆಗಬೇಕು ಅಂತೇಳಿ ತುಂಬ ಜನ ಕಮೆಂಟ್ಗಳು ಹಾಕಿರೋವಂಥದ್ದು. ಸೊ ಖಂಡಿತವಾಗ್ಲೂ ಕೂಡ ಅದು ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಸೊ ಯಾಕಂದರೆ ಹೆಚ್ಚಳ ಆಗುವಂಥದ್ದು ಎಲ್ಲರೂ ಕೂಡ ತುಂಬಾ ಮುಖ್ಯ. ಯಾಕಂದರೆ ಅವರ ಒಂದು ಮನೆ ನಡೆಸ್ಕೊಳ್ಳೋದಕ್ಕಾಗಿರೋದು ಅವರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕಾಗಲಿ ಹೆಚ್ಚಳ ಆಗಲೇಬೇಕಾಗಿದೆ. ಆ್ಯಂಡ್ ಇದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಆದಷ್ಟು ಬೇಗ ತೀರ್ಮಾನವನ್ನು ಕೂಡ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.